ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಚಾನಲಲ್ಲಿ ನೀವು ವಿಡಿಯೋಸ್ ಮಾಡ್ತಾ ಇದ್ದೀರಾ ಅಂದರೆ ಆಲ್ರೆಡಿ ನಿಮಗೆ ಯಾವಾಗ ಯೂಟ್ಯೂಬಿಂದ ಅಮೌಂಟ್ ನಿಮಗೆ ಬರುತ್ತೆ ಆ್ಯಂಡ್ ಎಷ್ಟು ಬರುತ್ತೆ, ಎಷ್ಟು ವೀಡಿಯೋಸ್ ಹಾಕಿದ್ಮೇಲೆ ಬರುತ್ತೆ, ಅಥವಾ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಆದಮೇಲೆ ಬರುತ್ತೆ, ಸೊ ಎಷ್ಟು ವ್ಯೂಸ್ ಆದಮೇಲೆ ಬರುತ್ತೆ, ಎಷ್ಟು ವ್ಯೂಸಿಗೆ ಎಷ್ಟು ಅಮೌಂಟ್ ಇರುತ್ತೆ, ಪ್ರತಿಯೊಂದು ಡೀಟೇಲಾಗಿ ಅರ್ನಿಂಗ್ಸ್ ಬಗ್ಗೆ, ಕಂಪ್ಲೀಟ್ ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾತಾಡ್ತೀನಿ. ಸೊ ತುಂಬ ಜನಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ, ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವ್ರಿಗೆ ತುಂಬ ಥರದ ಕ್ವಶನ್ಸ್ ಇರುತ್ತೆ ಮೈಂಡಲ್ಲಿ. ಯಾವಾಗ ನಮಗೆ ಅರ್ನಿಂಗ್ಸ್ ಬರುತ್ತೆ, ನಮ್ಮ ಚಾನಲಲ್ಲಿ ಇಷ್ಟು ವ್ಯೂಸ್ ಇದೆ ಆಗಲೇ ಬರುತ್ತಾ ಏನೇನೆಲ್ಲ ನಾವು ಮಾಡಬೇಕಾಗುತ್ತೆ, ಒಂದು ನಮ್ಮ ಅರ್ನಿಂಗ್ಸ್ ನಾವು ತೊಗೊಳ್ಬೇಕಂದ್ರೆ ನಮ್ಗೆ ಇನ್ನೂ ಏನೇನೆಲ್ಲ ಕ್ರೈಟೀರಿಯಾಸ್ ಇರುತ್ತೆ ಕಂಪ್ಲೀಟ್ ಮಾಡೋಕ್ಕೆ. ಪ್ರತಿಯೊಂದು ಇನ್ಫಾರ್ಮೇಷನ್ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ಆವಾಗಲೇ ಅಷ್ಟೇ ನಿಮಗೆ ನಾವು ಹೇಳಿರೋ ವಿಷಯ ಅರ್ಥ ಆಗುತ್ತೆ. ಕೆಲವು ವೀಡಿಯೋ ನೋಡಿರಲ್ಲ, ಮತ್ತೆ ಮತ್ತೆ ಕೇಳಿದ ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ಯಾವುದೇ ವೀಡಿಯೋನು ಆಗಲಿ ನಾರ್ಮಲಾಗಿ ಹೇಳೋ ಥರ ಬೇರೆಯವ್ರ ಥರ ಅರ್ಧಂಬರ್ಧ ವಿಷಯಕ್ಕೆ ಹೇಳಿರಲ್ಲ. ತುಂಬ ಡೀಟೇಲಾಗಿ ನಾನು ಎಲ್ಲದನ್ನೂ ಬಿಡಿಸಿ ಹೇಳ್ತೀನಿ. ಯಾವುದನ್ನು ಕೂಡ ಮುಚ್ಚಿ ಕೂಡ ಇಡೋದಿಲ್ಲ. ಯಾರೇ ಹೊಸ ಯೂಟ್ಯೂಬರ್ಸ್ ಇರಲಿ ಅವ್ರಿಗೆ ಅರ್ಥ ಆಗೋ ಥರ ಕೂಡ ಹೇಳಿರ್ತೀನಿ, ಹಳೆ ಯೂಟ್ಯೂಬರ್ಸ್ ಇರಲಿ ಅವರಿಗೂ ಕೂಡ ಗೊತ್ತಾಗೋ ಥರ ಹೇಳಿರ್ತೀನಿ. ಎಷ್ಟೋ ಜನಕ್ಕೆ ಎಷ್ಟೋ ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೂ ಕೂಡ ಕೆಲವೊಂದು ವಿಷಯಗಳನ್ನು ಅವರು ಅರ್ಥ ಮಾಡ್ಕೊಂಡಿರಲ್ಲ ಯೂಟ್ಯೂಬ್ನಲ್ಲಿ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋ ಕಂಪ್ಲೀಟಾಗಿ ಯೂಟ್ಯೂಬ್ ಅರ್ನಿಂಗ್ಸ್ ಬಗ್ಗೆ ಆಗಿರುತ್ತೆ. ಏನೇ ಡೌಟ್ ಇದ್ದರೂ ಕೂಡ, ಮತ್ತು ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ಅದಕ್ಕೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ದಟ್ ನಿಮಗೆ ಯೂಟ್ಯೂಬ್ ರಿಲೇಟೆಡ್ ಏನೇ ಕ್ವೆಶನ್ಸ್ ಬೇಕಿದ್ರು, ಏನೇ ಇದ್ದರೂ ನನ್ನ ವಿಡಿಯೋ ಮೂಲಕ ನಿಮಗೆ ಸಿಗ್ತಾ ಹೋಗುತ್ತೆ. ತುಂಬ ಯೂಟ್ಯೂಬ್ ರಿಲೇಟೆಡ್ ತುಂಬ ವೀಡಿಯೋಸ್ ನಾನು ಮಾಡಿದ್ದೀನಿ ಆಲ್ರೆಡಿ. ಥಂಬ್ನೇಲ್ ಮಾಡೋದಾಗಿರ್ಬೋದು, ವಿಡಿಯೋ ಎಡಿಟಿಂಗ್ ಆಗಿರ್ಬೋದು, ಹೇಗೆ ಕ್ರಿಯೇಟ್ ಮಾಡೋದಾಗಿರ್ಬೋದು ಚಾನಲ್ನ ಅನ್ನೋದು ಪ್ರತಿಯೊಂದು ಕೂಡ ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಸೊ ಅದನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಹೊಸದಾಗಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಒಂದು ಡೌಟ್ ಇರುತ್ತೆ. ಏನಂತಂದರೆ, ನಾವು ಚಾನಲ್ ಸ್ಟಾರ್ಟ್ ಮಾಡಾಗಿದೆ, ಇಷ್ಟೆಲ್ಲ ವ್ಯೂಸ್ ಬರ್ತಾಯಿದೆ, ನಮಗೆ ಯಾವಾಗ ನಮಗೆ ಅಮೌಂಟ್ ಬರುತ್ತೆ ಅಂತ. ಎಲ್ಲರಿಗೂ ಗೊತ್ತಿರೋ ಹಾಗೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆದಮೇಲೆ ನಮ್ಮ ಚಾನಲ್ ಮಾನಿಟೈಸ್ ಆಗೋದು. ಮೀನ್ಸ್ ಮಾನಿಟೈಸ್ ಆದರೆ ಮಾತ್ರ ನಮ್ಮ ಚಾನಲಲ್ಲಿ ನಮಗೆ ಅವಾಗಿಂದ ಡಾಲರ್ ಕೌಂಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಚಾನಲಲ್ಲಿ 1000 ಸಬ್ಸ್ಕ್ರೈಬರ್ಸ್ ಇಲ್ಲ, 4000 ವಾಚ್ ಅವರ್ಸ್ ಇಲ್ಲ, ಬಟ್ ವಿಡಿಯೋ ತುಂಬ ಮಿಲಿಯನ್ ಗಟ್ಟಲೆ ವ್ಯೂಸ್ ಇದ್ದರೂ ಕೂಡ ನಿಮಗೆ ನೋ ಯೂಸ್. ಯಾಕಂದರೆ ಸಬ್ಸ್ಕ್ರೈಬರ್ಸ್ 1000 ಆಗಿರಬೇಕು ಆ್ಯಂಡ್ 4000 ವಾಚ್ ಟೈಮ್ ಆಗಿರಬೇಕು. ಮೇ ಬಿ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ ಅಂತ ಅಂದರೆ ಅಷ್ಟೊತ್ತಿಗಾಗಲೇ 4000 ವಾಚ್ ಅವರ್ಸ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ ಯೂಟ್ಯೂಬ್ಗೆ ನೀವು ಏನದು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ YPP ಅಂತ ಇರುತ್ತೆ. ಸೊ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ನೀವು ಎನ್ರೋಲ್ ಆಗಿಲ್ಲ ಅಂತ ಅಂದರೆ, ನೀವು ನಿಮ್ಮ ಚಾನಲ್ ಮಾನಿಟೈಸ್ ಆಗಿದ್ರು ಕೂಡ ನಿಮಗೆ ಗೊತ್ತಾಗಿರಲ್ಲ ನಮ್ಮ ಚಾನಲ್ ಮಾನಿಟೈಸ್ ಆಗಿದೆ. ಆ್ಯಂಡ್ ಯೂಟ್ಯೂಬ್ಗೂ ಕೂಡ ನೀವೇನು ಅಪ್ಲೈ ಮಾಡಿರಲ್ಲ ಅಂದರೆ ಯೂಟ್ಯೂಬ್ ಕೂಡ ನಿಮಗೆ ರಿಯಾಕ್ಟ್ ಮಾಡೋದಿಲ್ಲ. ಸೊ ಯೂಟ್ಯೂಬ್ ನಿಮಗೆ ಯಾವುದೇ ರೀತಿ ಅಮೌಂಟ್ ಕೊಡೋದಿಲ್ಲ. ಸೊ ಮೊನ್ನೆ ಯಾರೋ ಹೇಳ್ತಾ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಚೆನ್ನಾಗಿದ್ದಾರೆ, ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ, ಬಟ್ ನಮ್ಗೆ ಇನ್ನೂ ಅರ್ನಿಂಗ್ಸ್ ಬಂದಿಲ್ಲ ಅಂದರೆ, ನಿಮ್ಮ ಒಂದು ಚಾನಲಲ್ಲಿ ನೀವು ಯಾವುದೋ ಒಂದು ಸೆಟ್ಟಿಂಗ್ಸ್ನ ಆನ್ ಮಾಡೋದನ್ನು ಬಿಟ್ಟಿರ್ತೀರಾ, ಅಥವಾ ಯಾವುದಾದ್ರೂ ಒಂದು ಎನೇಬಲ್ ಡಿಸೇಬಲ್ಡ್ ಈ ರೀತಿಯಾಗಿ ಇರುತ್ತೆ ಕೆಲವೊಂದು ಆಪ್ಷನ್ಸ್. ಅದನ್ನೆಲ್ಲ ನೀವು ಮಾಡಿದ್ದೀರಾ ಕರೆಕ್ಟಾಗಿ ನೋಡ್ಕೊಳ್ಳಿ. ನನ್ನ ಚಾನಲಲ್ಲಿ ಯೂಟ್ಯೂಬ್ ಹೊಸದಾಗಿ ಹೇಗೆ ಸ್ಟಾರ್ಟ್ ಮಾಡೋದು ಅಂತ ಕೊಟ್ಟಿದ್ದೀನಿ. ಸೊ ಅದನ್ನು ಚೆಕ್ ಮಾಡಿ. ಸೊ ನೀವು ಕಂಪ್ಲೀಟಾಗಿ ಅದನ್ನು ಎಲ್ಲ ಪ್ರತಿ ಸ್ಟೆಪ್ಸನ್ನು ನೀವು ಮಾಡಿದ್ದೀರಾ ನೋಡ್ಕೊಳ್ಳಿ. ಅದಾದಮೇಲೆ ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ಯೂಟ್ಯೂಬ್ಗೆ ನೀವು ಮೇಲ್ ಮಾಡಬೇಕಾಗುತ್ತೆ. ಅಥವಾ ಇನ್ನೂ ಒಂದು ಪ್ರಾಬ್ಲಮ್ ಆಗಿರುತ್ತೆ, ನೀವು ನಿಮ್ಮ ಚಾನಲ್ ಕಂಪ್ಲೀಟ್ ಆಗಿರೋದು 365 ಡೇಸ್ ಒಳಗಡೆ ಆಗಿದ್ರೆ ಮಾತ್ರ ಅದು ಕಂಪ್ಲೀಟ್ ಕೌಂಟ್ ತಗೊಳುತ್ತೆ. ಸೊ ನೀವು ಚಾನಲ್ ನಿಮಗೆ ಯೂಟ್ಯೂಬಿಂದ ಹೆಲ್ಪ್ ಸೆಂಟರ್ ಅಂತ ಒಂದಿರುತ್ತೆ. ನಿಮ್ಮ ಒಂದು ಮೇನ್ ಗೂಗಲ್ ಡೆಸ್ಕ್ಟಾಪ್ ಸೈಟಲ್ಲಿ ಹೋಗಿ ನೀವು ಗೂಗಲಲ್ಲಿ ನಿಮ್ಮ ಚಾನಲ್ನ ಓಪನ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಕಾರ್ನರಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಅದ್ರ ಜೊತೆಗೆ ಹೆಲ್ಪ್ ಅಂತ ಇರುತ್ತೆ, ಹೆಲ್ಪ್ ಸೆಂಟರ್. ಸೊ ಅಲ್ಲಿ ನೀವು ಕಾಲ್ ಮಾಡಿ ಮೆಸೇಜ್ ಮಾಡಿ ಕೇಳ್ಬೋದು ಅವರಿಗೆ ನಿಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಆಗ್ತಿದೆ, ನಿಮಗೆ ಯಾಕೆ ಮಾನಿಟೈಸೇಷನ್ ಆದರೂ ಕೂಡ ಅರ್ನಿಂಗ್ಸ್ ಬರ್ತಾರೆ ಅನ್ನೋದು ನೀವು ಅಲ್ಲಿ ಕೇಳಿ ತಿಳ್ಕೊಳ್ಬೋದು. ಸೊ ಇದಾಯಿತು. ಏನಂತಂದರೆ 4000 ವಾಚ್ ಅವರ್ಸ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್. ಸೊ ಇದನ್ನು ಹೇಗೆಲ್ಲ ಕಂಪ್ಲೀಟ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ. ಸೊ ಹೋಗಿ ಅದನ್ನು ವಾಚ್ ಮಾಡಿ, ಆದಷ್ಟು ಬೇಗ ನೀವು ಕೂಡ ಚಾನಲ್ನ ಮಾನಿಟೈಸ್ ಮಾಡ್ಕೊಳ್ಳಿ. ಸೊ ಮಾನಿಟೈಸ್ ಆಗೋಕ್ಕೆ ಮುಂಚೆ ಏನಂತ ಅಂದರೆ, ನಮ್ಮ ಲಾಸ್ಟ್ 1 ಇಯರ್, ಇವಾಗ ನನ್ನ ಚಾನಲ್ ಇವತ್ತು ಮಾನಿಟೈಸ್ ಆಗಿದೆ ಅಂತ ಅಂದರೆ ನಾವು ಇದರಿಂದ 1 ಇಯರ್ ಬ್ಯಾಕ್ ತಗೊಳುತ್ತೆ. ಮೀನ್ಸ್ ಇವತ್ತಿಂದ ನಿಮ್ಮ ಚಾನಲ್ ಜನವರಿಗೆ ನೀವು 1 ಇಯರ್ ಆಗಿರ್ಬೋದು ನಿಮ್ಮ ಚಾನಲ್ ಸ್ಟಾರ್ಟ್ ಮಾಡಿ, ಬಟ್ ನಿಮ್ಮ ಚಾನಲ್ ಮಾನಿಟೈಸ್ ಆಗಿರೋದು ಈಗ ಫೆಬ್ರವರಿಯಲ್ಲಿ. ಸೊ ಈ ಫೆಬ್ರವರಿಯಿಂದ 1 ಇಯರ್ ಬ್ಯಾಕ್ ತಗೊಳುತ್ತೆ. ಅಂದರೆ ಲಾಸ್ಟ್ ಫೆಬ್ರವರಿ ತನಕ ನಿಮ್ಮ ಚಾನಲಲ್ಲಿ ಎಷ್ಟು ಜನ ಸಬ್ಸ್ಕ್ರೈಬರ್ಸ್ ಇದ್ರು ಆ್ಯಂಡ್ ವಾಚ್ ಟೈಮ್ ಎಷ್ಟು ಜನ ಕೌಂಟ್ ಆಗುತ್ತೆ. ಸೊ ನಿಮಗೆ ಇವಾಗ ಅರ್ಥ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ರೀತಿಯಾಗಿ ನಿಮ್ಮ ಚಾನಲ್ ಯಾವಾಗ ಮಾನಿಟೈಸ್ ಆಗುತ್ತೆ ಅದ್ರ ಹಿಂದಿಂದು ಮಂತ್ ತನಕ ಇಯರ್ ತನಕ ಅವರು ತೊಗೊಳ್ತಾರೆ, 1 ಇಯರ್ ಅಲ್ಲಿಂದ. ಸೊ ಆಗ ನಿಮ್ಮ ಚಾನಲಲ್ಲಿ ಎಷ್ಟಿರ್ಬೋದು, 800 ಆಗಿರ್ಬೋದು ಅಥವಾ 900 ಆಗಿರ್ಬೋದು, ಸೊ 1000 ಆಗೋ ತನಕ ಸ್ವಲ್ಪ ವೆಯ್ಟ್ ಮಾಡುತ್ತೆ. ಇಲ್ವಾ ಕೆಲವೊಬ್ಬರಿಗೆ ಬೇಗನೂ ಕೂಡ ಮೆಸೇಜ್ ಬರೋ ಚಾನ್ಸಸ್ ಇರುತ್ತೆ.
ನನಗೆ 1000 ಸಬ್ಸ್ಕ್ರೈಬರ್ಸ್ ಆಗಿ ಒಂದು 2-3 ಡೇಸಲ್ಲಿ ನನಗೆ ಯೂಟ್ಯೂಬಿಂದ ಮೆಸೇಜ್ ಬಂತು, ಮೀನ್ಸ್ ಮೇಲ್ ಬಂತು. ಬಟ್ ನನ್ನ ಚಾನಲ್ನಲ್ಲಿ ಲಾಸ್ಟ್ 1 ಇಯರ್ ಅದು ಎಲ್ಲ ಕೂಡ ಕೌಂಟ್ ಆಗಿನೇ ಬಂದಿದ್ದು. ಸೊ ಆ ರೀತಿಯಾಗಿ ಕೌಂಟ್ ಆಗಿ ಬರುತ್ತೆ. ಕೆಲವರಿಗೆ ಮೇ ಬಿ ಬರ್ಬೋದು, ಹೇಳೋದಕ್ಕೆ ಆಗೋದಿಲ್ಲ. ಯೂಟ್ಯೂಬ್ ಬಗ್ಗೆ ಯಾರಿಗೆ ಆಗಲಿ ಕರೆಕ್ಟಾಗಿ ಹೀಗೀಗೆ ಇದೇ ಥರ ಆಗುತ್ತೆ, ಇದೇ ಥರ ಬರುತ್ತೆ ಯಾರು ಕೂಡ ಎಲ್ಲೂ ಹೇಳಿಲ್ಲ, ಹೇಳೋದಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಅದು ಅವರಿಗಷ್ಟೇ ಗೊತ್ತಿರುತ್ತೆ. ಹಾಗಾಗಿ ಆ್ಯಂಡ್ ಇನ್ನೊಂದೇನಂತಂದರೆ ಮಾನಿಟೈಸ್ ಆದಮೇಲೆ ಯಾವಾಗ ನಮಗೆ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಅನ್ನೋದಾದರೆ, ನಿಮಗೆ ಮಾನಿಟೈಸ್ ಆಗುತ್ತೆ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚರ್ಸ್ ಆದಮೇಲೆ ಕೆಲವೊಂದೆಲ್ಲ ಸ್ಟೆಪ್ಸ್ ಇರುತ್ತೆ, ವೆರಿಫಿಕೇಷನ್ ಇರುತ್ತೆ, ಆ್ಯಡ್ಸೆನ್ಸ್ ಪಿನ್ ಬರುತ್ತೆ. ಸೊ ಪಿನ್ನನ್ನು ನೀವು ವೆರಿಫಿಕೇಷನ್ ಮಾಡೋದಿರುತ್ತೆ, ನಿಮ್ಮ ಅಡ್ರೆಸ್ ವೆರಿಫಿಕೇಷನ್ ಎಲ್ಲ ಕೇಳುತ್ತೆ. ಸೊ ಅದನ್ನೆಲ್ಲ ನೀವು ಕ್ಲಿಯರ್ ಮಾಡಿ ಆದಮೇಲೆ ನಿಮ್ಮ ಚಾನಲಲ್ಲಿ ಡಾಲರ್ ಸಿಂಬಲ್ ಬರ್ತಾ ಹೋಗುತ್ತೆ. ಪ್ರತಿಯೊಂದು ವೀಡಿಯೋಗೂ ಡಾಲರ್ ಸಿಂಬಲ್ ಎನೇಬಲ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ನೀವು ಎನೇಬಲ್ ಅಂತ ಕೊಟ್ಕೊಂಡ್ರೆ ನಿಮ್ಮ ಪ್ರತಿಯೊಂದು ವೀಡಿಯೋಗೂ ಡಾಲರ್ ಸಿಂಬಲ್ ಎನೇಬಲ್ ಆಗ್ತಾ ಹೋಗುತ್ತೆ. ಸೊ ಡಾಲರ್ ಸಿಂಬಲ್ ಎನೇಬಲ್ ಆದಮೇಲೆ ನಿಮ್ಮ ಚಾನಲಲ್ಲಿ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಹೇಗೆ ಅರ್ನಿಂಗ್ಸ್ ತೊಗೊಳ್ಳೋದು, ಎಷ್ಟು ದಿವಸ ಆದಮೇಲೆ ಅರ್ನಿಂಗ್ಸ್ ಬರುತ್ತೆ ಅನ್ನೋದಾದರೆ ನಿಮ್ಮ ವೀಡಿಯೋಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮ್ಮ ಕನ್ಸಿಸ್ಟೆನ್ಸಿ ಮೇಲೆ ಡಿಪೆಂಡ್ ಆಗಿರುತ್ತೆ, ನಿಮಗೆ ಬರ್ತಾ ಇರೋಂಥ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ವ್ಯೂಸ್ ತುಂಬ ಚೆನ್ನಾಗಿತ್ತು ಅಂತಂದರೆ ನೀವೀಗ ಡೈಲಿ 30 ಡೇಸ್ ಕೂಡ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಹಾಕಿದ್ದೀರ, ಪ್ರತಿ ಒಂದು ವೀಡಿಯೋಗೂ 30-40K ವ್ಯೂಸ್, ಮೀನ್ಸ್ 30,000-40,000 ವ್ಯೂಸ್ ನಿಮಗೆ ಬರ್ತಾ ಇದೆ ಅಂದರೆ ಪರ್ ಮಂತ್ ನೀವು ಆರಾಮಾಗಿ $100 to $150 ನೀವು ಅರ್ನ್ ಮಾಡ್ಬೋದು ವ್ಲಾಗ್ಸಿಗಾದರೆ. ಬೇರೆ ಬೇರೆ ಚಾನಲ್ಗಳಿಗೆ ಇನ್ನೂ ಅರ್ನಿಂಗ್ಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಮೀನ್ಸ್ ಎಜುಕೇಷನಿಗೆ ಒಂಥರ ಇರುತ್ತೆ, ಟೆಕ್ ಚಾನಲ್ಗಳಿಗೆ ಒಂಥರ ಇರುತ್ತೆ, ಅದಾದಮೇಲೆ ಆರ್ಟ್ ಆ್ಯಂಡ್ ಕ್ರಾಫ್ಟಿಗೆ ಒಂಥರ ಇರುತ್ತೆ, ಸೊ ಪೀಪಲ್ ಆ್ಯಂಡ್ ಬ್ಲಾಗ್ ಅದಕ್ಕೆ ಬೇರೆ ಥರ ಇರುತ್ತೆ. ಸೊ ಪ್ರತಿಯೊಂದು ವಿಡಿಯೋ ಮೀನ್ಸ್ ಕ್ಯಾಟಗರಿಗೂ ಒಂದೊಂದು ಥರ ನಮಗೆ ಅಮೌಂಟ್ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಅದರಲ್ಲೂ ಕೂಡ ನಮಗೆ ಬರೋವಂಥ ಆ್ಯಡ್ಸಿಂದ ನಮಗೆ ಅಮೌಂಟ್ ಬರೋದ್ರಿಂದ ನಮಗೆ ಬರೋ ಆ್ಯಡ್ಸ್ ಯಾವ ಥರದ್ದಿರುತ್ತೆ, ಅದರಿಂದ ನಮಗೆ ಎಷ್ಟು ರೆವೆನ್ಯೂ ಇರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆ ರೆವೆನ್ಯೂನಲ್ಲಿ 60% ನಮಗೆ 55% ನಮಗೆ, 45% ಯೂಟ್ಯೂಬಿಗೆ ಅಂತ ಹೇಳ್ತಾರೆ, ಕೆಲವರು 60% ಅಂತ ಹೇಳ್ತಾರೆ. ಸೊ ಅದು ಅಷ್ಟು ಕ್ಲಿಯರ್ ಗೊತ್ತಿಲ್ಲ. ಬಟ್ ಯೂಟ್ಯೂಬ್ ಇಷ್ಟು ಪರ್ಸೆಂಟ್ ಅಂತ ಯೂಟ್ಯೂಬ್ಗೆ ಹೋಗುತ್ತೆ, ಅದಾದಮೇಲೆ ಉಳಿದಿದ್ದ ಅಮೌಂಟ್ ನಮಗೆ ಬರುತ್ತೆ. ಆ್ಯಂಡ್ ನೀವು ಕನ್ಸಿಸ್ಟೆಂಟಾಗಿ ಇರೋದ್ರಿಂದ ಏನಾಗುತ್ತೆ ಅಂದರೆ ಪ್ರತಿದಿನ ನೀವು ವೀಡಿಯೋಸ್ ಹಾಕ್ತಿದ್ರೆ ಒಂದಿಷ್ಟು ಜನ ನಿಮ್ಮ ಚಾನಲ್ ನೋಡ್ತಾ ಇರೋರು, ಒಂದಿಷ್ಟು ಜನ ವ್ಯೂಸ್ ಒಬ್ರಿಗೆ ಬಂತು, ಮೀನ್ಸ್ ದಿನಕ್ಕೆ ನಿಮಗೊಂದು 100-150 ವ್ಯೂಸ್ ಸ್ಟಾರ್ಟಿಂಗ್ ಬರ್ತಾಯಿದೆ ಅಂತಂದರೆ ನೀವು ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಹೋಗಿ. ಅಂದರೆ ಇವಾಗ ಅಯ್ಯೋ ಬರ್ತಾ ಇಲ್ಲ ವ್ಯೂಸ್, ಏನು ಮಾಡೋಣ ಬಿಡು ವಿಡಿಯೋ ಮಾಡಿ ಅನ್ನೋ ಥರ ಮೈಂಡ್ ಸೆಟ್ಟಿಗೆ ಹೋಗಬೇಡಿ. ಚೆನ್ನಾಗಿ ವೀಡಿಯೋಸ್ನ ಮಾಡಿ, ಚೆನ್ನಾಗಿ ಎಡಿಟಿಂಗ್ನ ಮಾಡಿ, ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಇಟ್ಕೊಳ್ಳಿ, ಎಡಿಟಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿ ಇಟ್ಕೊಳ್ಳಿ, ಕನ್ಸಿಸ್ಟೆಂಟಾಗಿರಿ. ನಾನು ಎಲ್ಲ ವೀಡಿಯೋದಲ್ಲೂ ಅದೇ ಹೇಳ್ತೀನಿ, ರೆಗ್ಯುಲರಾಗಿ ವ್ಯೂಸ್ನ ಹಾಕಿ ಸ್ಟಾರ್ಟ್ ಮಾಡಿ. ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ಆಟೋಮೆಟಿಕಾಗಿ ನಿಮ್ಮ ರೆವೆನ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ, ಮೀನ್ಸ್ ಅರ್ನಿಂಗ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮೇಯ್ನ್ ಆಗಿ ಬೇಕಾಗಿರೋದು ಕನ್ಸಿಸ್ಟೆನ್ಸಿ ಆ್ಯಂಡ್ ನಿಮ್ಮ ಒಂದು ಇಂಟ್ರೆಸ್ಟ್ ಹೇಗಿರುತ್ತೆ, ನಿಮ್ಮ ಒಂದು ಟಾಪಿಕ್ ಹೇಗಿರುತ್ತೆ, ಟಾಪಿಕ್ ಎಲ್ಲರಿಗೂ ಇಷ್ಟ ಆಗೋ ರೀತಿ ಇದೆಯಾ, ಜನಗಳಿಗೆ ಆ ಟಾಪಿಕ್ ಅವಶ್ಯಕತೆ ಇದೆಯಾ, ಪ್ರತಿಯೊಂದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ. ವ್ಲಾಗು ಎಲ್ಲರಿಗೂ ಕೂಡ ಓಡೋದಿಲ್ಲ. ತುಂಬ ಜನ ಅಂತಾರೆ ಮ್ಯಾಮ್ ನನ್ನ ಚಾನಲಲ್ಲಿ ವ್ಯೂಸ್ ಇಲ್ಲ ಅಂತ, ಬಟ್ ಎಲ್ಲ ವ್ಲಾಗು ಹೀಗೆ ಓಡಬೇಕು, ಹೀಗೆ ಓಡುತ್ತೆ ಅಂತ ಎಲ್ಲೂ ಕೂಡ ಹೇಳೋದಕ್ಕಾಗೋದಿಲ್ಲ. ಮೀನ್ಸ್ ಕೆಲವರು ವ್ಲಾಗ್ ತುಂಬ ಚೆನ್ನಾಗಿ ಓಡ್ತಿರುತ್ತೆ, ಅವ್ರನ್ನ ನೋಡಿ ನಾವು ವ್ಲಾಗ್ ಸ್ಟಾರ್ಟ್ ಮಾಡ್ತೀವಿ, ಬಟ್ ನಮ್ಮ ವ್ಲಾಗ್ ಓಡೋದಿಲ್ಲ. ಸೊ ಡಿಸಪಾಯಿಂಟ್ ಆಗಿಬಿಡ್ತಾರೆ. ಬಟ್ ನಿಮ್ಮ ವ್ಲಾಗಲ್ಲಿ ಏನಾದರೂ ಒಂದು ಚೇಂಜಸ್ನ ನೀವು ಮಾಡ್ಕೊಳ್ಳಿ. ಬಿಟ್ಟು ನಮಗೆ ವ್ಲಾಗ್ ಬಿಟ್ಟು ಬೇರೆ ಮಾಡೋಕ್ಕೆ ಬರಲ್ಲ ಅಂದರು ನಿಮ್ಮ ವ್ಲಾಗ್ನಲ್ಲಿ ಏನಾದರೂ ಒಂದು ಡಿಫ್ರೆಂಟಾಗಿ ಏನಾದರೂ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾರೆ ಅಥವಾ ಏನಾದರೂ ಕಲಿಸೋ ಥರ ಏನಾದರೂ ಒಂದು ನಿಮ್ಮ ಬ್ಲಾಗಲ್ಲಿ ಒಂದು ಆ್ಯಡ್ ಮಾಡ್ತಾ ಹೋಗಿ. ಜನಗಳಿಗೆ ಏನಾದರೂ ಒಂದು ಇಷ್ಟ ಆಯಿತು ಅಂದರೆ ಅದನ್ನು ರೆಗ್ಯುಲರಾಗಿ ಅದೇ ರೀತಿಯಾದ ವೀಡಿಯೋಸನ್ನು ಸ್ವಲ್ಪ ದಿವಸ ಮಾಡ್ಕೊಂಡು ಹೋಗಿ. ಅವಾಗ ಅವರು ನಿಮ್ಮ ಜೊತೆ ಟ್ಯೂನಪ್ ಆದಮೇಲೆ ನೀವು ಒಂದಿಷ್ಟು ವೀಡಿಯೋಸ್ ಅಂತ ಹಾಕ್ತಾ ಹೋದಷ್ಟು ನಿಮಗೆ ಒಳ್ಳೊಳ್ಳೆ ವ್ಯೂಸ್ ಬರ್ತಾ ಹೋಗುತ್ತೆ. ವ್ಯೂಸ್ ಇಲ್ಲ ಅನ್ನೋರಿಗೆ ಮೇಯ್ನ್ ಅದು ಕನ್ಸಿಸ್ಟೆಂಟ್ ಆಗಿರಬೇಕು. ನಮ್ಮ ಟಾಪಿಕ್ ಮೇಯ್ನ್ ಆಗಿರುತ್ತೆ ಆ್ಯಂಡ್ ನಮ್ಮ ಒಂದು ವೀಡಿಯೋ ಕ್ವಾಲಿಟಿ ಕೂಡ ತುಂಬ ಮೇಯ್ನ್ ಆಗಿರುತ್ತೆ. ಟಾಪಿಕ್ ಯಾವ ರೀತಿ ರಿಲೇಟೆಡ್ ಇರುತ್ತೆ, ಜನಗಳಿಗೆ ಅದು ಇಂಪಾರ್ಟೆಂಟ್ ಇಲ್ಲ, ಅದೆಲ್ಲದೂ ಕೂಡ ಕೌಂಟ್ ಆಗಿ ನಿಮಗೆ ಒಂದು ಅರ್ನಿಂಗ್ಸ್ ಬರುತ್ತೆ, ಬೇಗ ವ್ಯೂಸ್ ಬರುತ್ತೆ ಮೇಯ್ನಾಗಿ. ಸೊ ವ್ಯೂಸ್ ಚೆನ್ನಾಗಿ ಆಗ್ತಾ ಅರ್ನಿಂಗ್ಸ್ ಆಟೋಮೆಟಿಕಲಿ ನಿಮಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದೂ ಮೇನ್ ಪಾಯಿಂಟ್. ಆ್ಯಂಡ್ ಅದಾದಮೇಲೆ ನಿಮಗೇನಂತಂದರೆ ಚೆನ್ನಾಗಿ ವೀಡಿಯೋಸ್ ರನ್ ಆಗ್ತಿದೆ ಅಂತಂದರೆ ನೀವು ಇಷ್ಟು ವ್ಯೂಸ್ ಅಂತ ಬರ್ತಾ ಇದೆ ಅಂತ ಹೇಳುವಾಗ ನೀವು ಚೆನ್ನಾಗಿ ವೀಡಿಯೋಸ್ ಹಾಕ್ತಾ ಇದ್ದೀರಾ ಅಂತ ಅಂದಾಗ ಮಂತ್ಲಿ ಬರ್ಬೋದು ಅಥವಾ ಜಾಸ್ತಿ ದಿವಸನೂ ಆಗ್ಬೋದು. 1 ಮಂತಲ್ಲಿ ಅಂದರೆ ನಿಮಗೆ ಪ್ರತಿ ತಿಂಗಳು 21ಗೆ ನಿಮಗೆ ಯೂಟ್ಯೂಬಿಂದ ಅಮೌಂಟ್ ಯಾವಾಗಲೂ ಪೇಮೆಂಟ್ ಅಂತ ಆಗೋದು. ಪ್ರತಿ ಮಂತಲ್ಲಿ 21st, ಇವಾಗ ಇದು ಫೆಬ್ರವರಿ 21st ಒಂದು ಅಮೌಂಟ್ ಬರುತ್ತೆ, ನೆಕ್ಸ್ಟ್ ಬರೋದು ಮತ್ತು ಮಾರ್ಚ್ 21st. ಅಷ್ಟರೊಳಗಡೆನೂ ನಿಮಗೆ $100 ಕಂಪ್ಲೀಟ್ ಆಗಿರಬೇಕು. ಪ್ರತಿ ಮಂತಲ್ಲಿ ನಿಮಗೆ $100 ಕಂಪ್ಲೀಟ್ ಆಗಿದ್ರೆ ಮಾತ್ರ ಕೊಡುತ್ತೆ. ಇಲ್ಲ $100 ನೆಕ್ಸ್ಟ್ ಮಂತ್, ಇವಾಗ ನಿಮಗೆ ಫೆಬ್ರವರಿಯಲ್ಲಿ ಕಂಪ್ಲೀಟ್ ಆಗಲ್ಲ, ಮಾರ್ಚ್ ಮಿಡಲಲ್ಲಿ ನಿಮಗೆ ಕಂಪ್ಲೀಟ್ ಆಗಿಬಿಡುತ್ತೆ. ಮಾರ್ಚ್ 10, 11, 12ನೇ ತಾರೀಕು ನಿಮಗೆ ಕಂಪ್ಲೀಟ್ ಆಗುತ್ತೆ $100. ಬಟ್ ನಿಮಗೆ ಯೂಟ್ಯೂಬ್ ಆವಾಗಲೇ ಪೇಮೆಂಟ್ ಮಾಡೋದಿಲ್ಲ. $100 ಕಂಪ್ಲೀಟ್ ಆದರೂ ಕೂಡ ನಿಮಗೆ ಮಾರ್ಚ್ 21st ತನಕ ಕಾಯಬೇಕು. ಮೀನ್ಸ್ 21ನೇ ತಾರೀಕು, ಮಾರ್ಚ್ 21ನೇ ತಾರೀಕು ತನಕ ನೀವು ವೆಯ್ಟ್ ಮಾಡಲೇಬೇಕು. ಪ್ರತಿ ತಿಂಗಳು 21ನೇ ತಾರೀಕಿಗೆ ನಿಮಗೆ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿ ತಿಂಗಳು ಕೂಡ ನಿಮಗೆ ವ್ಯೂಸ್ ಚೆನ್ನಾಗಿದೆ, ಪ್ರತಿ ತಿಂಗಳು ನಿಮಗೆ $100 ಕಂಪ್ಲೀಟ್ ಆದರೆ ಮಾತ್ರ. ಇಲ್ಲ $100 ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗಲೇ ನಿಮಗೆ ಯೂಟ್ಯೂಬ್ ನಿಮಗೆ ಅಮೌಂಟ್ ನಿಮ್ಮ ಒಂದು ಬ್ಯಾಂಕ್ಗೆ
ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಹೇಗೆ ಟ್ರಾನ್ಸ್ಫರ್ ಮಾಡುತ್ತೆ ಅಂತಂದರೆ, ನಿಮಗೆ ಇವಾಗ $100 ನೀವು ತೊಗೊಳಕ್ಕೆ ಎಲಿಜಿಬಲ್ ಇದ್ದೀರಾ ಅಂತ ಅಂದಾಗ ಮತ್ತೆ ಮೇಲ್ ಬರುತ್ತೆ ನಿಮಗೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಇದೆಲ್ಲದನ್ನು ಕೆಲವೊಂದೆಲ್ಲ ಕೋಡ್ಸ್ಗಳೆಲ್ಲ ಕೇಳುತ್ತೆ. ಸೊ ಅವೆಲ್ಲದನ್ನು ನೀವು ಲಿಂಕ್ ಮಾಡಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಬೇಕಾಗಿರುತ್ತೆ. ಸೊ ನೀವು ಬ್ಯಾಂಕ್ ಅಕೌಂಟ್ನ ಲಿಂಕ್ ಮಾಡಿದ್ಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ಯೂಟ್ಯೂಬ್ ಟ್ರಾನ್ಸ್ಫರ್ ಮಾಡುತ್ತೆ. ಟ್ರಾನ್ಸ್ಫರ್ ಮಾಡಿರೋ ಮೆಸೇಜ್ ಕೂಡ ನಿಮಗೆ ನಾರ್ಮಲ್ ಮೆಸೇಜಲ್ಲೇ ಬರುತ್ತೆ. ನಿಮ್ಮ ಒಂದು ಬ್ಯಾಂಕ್ ಅಕೌಂಟಿಗೆ ನಾವು ಇಷ್ಟು ಅಮೌಂಟ್ನ ಕಳಿಸಿದ್ದೀವಿ, ನಿಮಗೆ ಇಷ್ಟು 5 ವರ್ಕಿಂಗ್ ಡೇಸ್ ಒಳಗಡೆ ನಿಮಗೆ ಅಮೌಂಟ್ ಬರುತ್ತೆ. ಬಂದಿಲ್ಲ ಅಂದರೆ ಹೋಗಿ ನಿಮ್ಮ ಬ್ಯಾಂಕ್ನಲ್ಲಿ ವಿಚಾರಿಸಿ ಅಂತ ಹೇಳ್ತಾರೆ. ಸೊ ಇನ್ನೊಂದು ಏನಂತಂದರೆ, ಫಾರಿನ್ ಟ್ರಾನ್ಸಾಕ್ಷನ್ ಎಲ್ಲಿ ಯಾವ ಬ್ಯಾಂಕಲ್ಲಿ ಚೆನ್ನಾಗಿ ಆಗುತ್ತೆ ಅಂತ ಕಡೆ ಅಂದರೆ, ಮೀನ್ಸ್ ಇವಾಗ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರ್ಬೇಕು, SBI ಬ್ಯಾಂಕ್ ಆಗಿರ್ಬೋದು, ನಂದು ಕರ್ನಾಟಕ ಬ್ಯಾಂಕಲ್ಲೂ ಕೂಡ ಆರಾಮಾಗಿ ಬೇಗನೆ ಬರುತ್ತೆ. ನನಗೆ ಯೂಟ್ಯೂಬ್ ಹಾಕಿ ಒಂದು 2-3 ಡೇಸ್ ಒಳಗಡೆ ನನಗೆ ಅಮೌಂಟ್ ಬರುತ್ತೆ. ಅದು ಇವಾಗ ಯೂಟ್ಯೂಬ್ ಸ್ಯಾಟರ್ಡೇ ಹಾಕಿದೆ ಇಲ್ಲ ಅಥವಾ ಫ್ರೈಡೇ ಹಾಕಿದೆ ಅಂದರೆ ನನಗೆ ಮಂಡೇ ಅಷ್ಟೊತ್ತಿಗೆಲ್ಲ ನನಗೆ ಅಮೌಂಟ್ ಬಂದುಬಿಡೋದು. ಕೆಲವೊಂದು ಸ್ಯಾಟರ್ಡೇ ಕೂಡ ಬಂದಿರೋದಿದೆ. ಸೊ ಮಂಡೇ ಅಷ್ಟೊತ್ತಿಗೆ ನನಗೆ ಅಮೌಂಟ್ ಬರುತ್ತೆ. ಸೊ $100 ಕಂಪ್ಲೀಟ್ ಆದಮೇಲೆ ಯೂಟ್ಯೂಬ್ ಇಟ್ಕೊಳ್ಳೋದಿಲ್ಲ. ನಿಮಗೆ ಅಕಸ್ಮಾತ್ 100ಗಿಂತ ಜಾಸ್ತಿ ಆಗಿದ್ರು ಕೂಡ ಅದನ್ನು ಸೇರಿಸಿ ನಿಮಗೆ ಯೂಟ್ಯೂಬ್ 21st ಪ್ರತಿ ತಿಂಗಳು 21st ನಿಮಗೆ ಅಮೌಂಟ್ ಆಗುತ್ತೆ. ಸೊ ಇದಿಷ್ಟು ಯೂಟ್ಯೂಬ್ ರಿಲೇಟೆಡ್, ನಿಮ್ಮ ಅರ್ನಿಂಗ್ಸ್ ರಿಲೇಟೆಡ್, ನಿಮ್ಮ ಮೈಂಡಲ್ಲಿ ಬಂದಿರೋಂಥ ಕ್ವಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ. ಸೊ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸೊ ಅದಾದಮೇಲೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಬರುತ್ತೆ. ನಾರ್ಮಲಾಗಿ ನೀವು ಏನು ATM ಅಲ್ಲಿ ಹೋಗಿ ಬಿಡಿಸ್ಕೊಳ್ತೀರೋ ಆ ರೀತಿಯಾಗಿ ಬಿಡಿಸ್ಕೊಳ್ಬೋದು. ತುಂಬ ಈಸಿ ಇರುತ್ತೆ. ಎಲ್ಲರಿಗೂ ಬರೋ ಫಸ್ಟ್ ರನ್ನಿಂಗ್ ತುಂಬ ಖುಷಿ ಕೊಡುತ್ತೆ. ಈವನ್ ನಾನು ಲಿಟ್ರಲಿ ಹತ್ತು ಬಿಟ್ಟಿದ್ದೆ. ನನ್ನ ಟೆಕ್ ಚಾನಲಿಂದ ನನಗೆ ಇದುವರೆಗೂ ಬಂದಿಲ್ಲ ಅಮೌಂಟ್. ಯಾಕಂದರೆ ತುಂಬ ಸರಿ ನಾನು ಹೇಳಿದಾಗೆ ಗ್ಯಾಪ್ ಕೊಟ್ಟಿದ್ದೀನಿ, ಕನ್ಸಿಸ್ಟೆಂಟ್ ಆಗಿಲ್ಲ. ಸೊ ಇದೆಲ್ಲ ಪ್ರಾಬ್ಲಮ್ ಆಗಿದೆ. ಬಟ್ ನನ್ನ ಬ್ಲಾಗ್ ಚಾನಲಲ್ಲಿ ನಾನು 2 ಪೇಮೆಂಟ್ ಆಲ್ರೆಡಿ ತೊಗೊಂಡಿದ್ದೀನಿ. ಫಸ್ಟ್ ಪೇಮೆಂಟ್ ನನಗೆ ತುಂಬ ಸ್ಪೆಷಲ್ ಅನಿಸಿದ್ದು, ಯಾಕಂದರೆ ತುಂಬ ವರ್ಷದ ಜರ್ನಿ, 1 ವರ್ಷ ಆದಮೇಲೆ ನಾನು ತೊಗೊಂಡಿದ್ದೆ. ನನ್ನ ಚಾನಲ್ ಮಾನಿಟೈಸ್ ಆಗಿ 1 ವರ್ಷ ಆದಮೇಲೆ. ಯಾಕಂದರೆ ನನ್ನ ಬ್ಲಾಗ್ ಚಾನಲ್ ನನಗೆ ಅಷ್ಟು ನಾನು ಅದರಲ್ಲೂ ಕೂಡ ಮಾಡಿದ ಮಿಸ್ಟೇಕ್ ಏನಂದರೆ, ಕನ್ಸಿಸ್ಟೆಂಟ್ ಆಗಿರಲಿಲ್ಲ, ಚೆನ್ನಾಗಿ ಓಡೋ ಟೈಮಲ್ಲಿ ವೀಡಿಯೋಸ್ ಆಗ್ತಿರಲಿಲ್ಲ, ಡಿಲೀಟ್ ಮಾಡ್ತಾ ಇದ್ದೆ, ತುಂಬ ಪ್ರಾಬ್ಲಮ್ ಆಗ್ತಾಯಿತ್ತು. ಸೊ ಇದೆಲ್ಲದರಿಂದ ನನ್ನ ಚಾನಲ್ ಅಷ್ಟು ಸ್ಪೀಡಾಗಿ ಓಡಿಲ್ಲ. ಹಾಗಾಗಿ ನೀವು ಕೂಡ ಆ ಮಿಸ್ಟೇಕ್ನ ಮಾಡಬೇಡಿ ಅಂತ ಹೇಳ್ತಾ, ಚೆನ್ನಾಗಿ ವೀಡಿಯೋಸ್ನ ಕನ್ಸಿಸ್ಟೆಂಟಾಗಿ ಮಾಡಿ, ಒಳ್ಳೆ ಕಂಟೆಂಟ್ನ ಕೊಡಿ, ಟಾಪಿಕ್ ಚೆನ್ನಾಗಿ ಇಟ್ಕೊಳ್ಳಿ. ಜನ ಆಗ ಇಷ್ಟಪಟ್ಟೇ ಪಡ್ತಾರೆ ನಿಮ್ಮ ವಿಡಿಯೋ ಕೂಡ. ಆದಷ್ಟು ಬೇಗ ನೀವು ಕೂಡ ಅರ್ನಿಂಗ್ ತಗೊಳ್ಳೋಕ್ಕೆ ಸಾಧ್ಯ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.